ಈಗ A1 ಆರೋಪಿ ಯಾರಿದಾರಲ್ಲ ಪವಿತ್ರ ಗೌಡ ಫಸ್ಟ್ ಅವ್ರಿಗೆ ಕೊಡ್ಬೇಕು ಮರಣದಂಡನೆ. ಇಷ್ಟೆಲ್ಲ ಕಾರಣ ಏನು? ಅದೊಂದು ಮೆಸೇಜ್ ಅವಳು ಹೇಳಿದ್ದು. ಅವಳು ಹೇಳ್ದೆ ಹೋಗಿರೋದು ಆಗಿರುತ್ತಾ? ಇಲ್ಲ. ಹಂಗಾಗಿ ಕೊಡ್ತಾರೆ. ನ್ಯಾಯಾಧೀಶರು ಈ ಮೂಲಕ ಮನವಿ ಮಾಡ್ಕೊಳ್ತೀರಾ ಅಪ್ಪಿತಪ್ಪಿ ಏನಾದ್ರು ಸರ್ ನೀವು ಕೊಟ್ಟೆ ಕೊಡಬೇಕು ಅಂತ ತೀರ್ಮಾನ ಮಾಡ್ರಿ ದಯವಿಟ್ಟು. ಪವಿತ್ರ ಗೌಡನಿಗೆ ದಯವಿಟ್ಟು ನೇಣು ಹಾಕಿ ನಾನು ಸಂತೋಷ ಪಡ್ತೀನಿ. 190% ಬೇಲ್ ಸಿಗೋದು ಡೌಟು. ಬಟ್ ನನ್ನ ಪ್ರಕಾರ ಆ ಮನುಷ್ಯ ದಾನ ಧರ್ಮ ಸೇವೆಗಳೆಲ್ಲ ಮಾಡಿದ್ದಾರೆ. ಒಂದು ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಸರ್ ದರ್ಶನ್ ಅವರಿಗೆ ಇವತ್ತು ಬೇಲಿನ ಭವಿಷ್ಯ ನಿರ್ಧಾರ ಆಗೋದಿದೆ. ಏನ್ ಅನ್ಸುತ್ತೆ, ಬೇಲ್ ಆಗತ್ತೆ ಅನ್ಸುತ್ತಾ, ಆಗಲ್ಲ ಅಂತ ಅನ್ಸುತ್ತಾ? ಗೊತ್ತಿಲ್ಲ ಮೇಡಮ್, ದಯವೇಚ್ಛೆ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ನ್ಯಾಯಾಲಯದ ಮುಂದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಆಯಿತಾ? ನ್ಯಾಯಾಧೀಶರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ. ಅವರೆಲ್ಲ ಯಾವ ಥರ ವಾದ ವಿವಾದಗಳು ಮಾಡ್ತಾರೆ, ಏನು ಸರಿ ತಪ್ಪುಗಳನ್ನ ಕಂಡುಹಿಡಿತಾರೆ, ಏನು ಶಿಕ್ಷೆ ಆಗ್ಬೋದು, ಶಿಕ್ಷೆ ಏನು ಜಾಮೀನು ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು ಅನ್ನೋದನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಆ ಮನುಷ್ಯ ದಾನ ಧರ್ಮ ಸೇವೆಗಳೆಲ್ಲ ಮಾಡಿದ್ದಾರೆ. ಒಂದು ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇನ್ನೊಂದು ಇದು ಬೇಲ್ ಆಗತ್ತೆ ಅಂದ್ಬಿಟ್ಟು ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅನ್ನೋದೊಂದು ಸುದ್ದಿ ಇದೆ. ಏನ್ ಅನ್ಸ್ತು ಅದು ಕೇಳಿ ನಿಮ್ಗೆ? ಏನೋ ಅವ್ರಿಗೆ ಸಿಗ್ಬೋದು ಅನ್ನೋ ಕನ್ಫರ್ಮೇಷನ್ ಇರ್ಬೋದು ವಿಜಯಲಕ್ಷ್ಮಿ ಅವರಿಗೆ, ಇಲ್ಲ ನಮ್ಮ ಯಜಮಾನ್ರಿಗೆ, ಏನೋ ದರ್ಶನ್ ಅವ್ರಿಗೆ ಸಿಗ್ಬೋದು, ನಮ್ಮ ಯಜಮಾನ್ರಿಗೆ ಒಂದು ಬೇಲ್ ಸಿಗ್ಬೋದು. ಹಂಗಾಗಿ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರೋಕ್ಕೆ ಅವ್ರು ಬುಕ್ ಮಾಡಿರ್ಬೋದು. ಬಟ್ ನನ್ನ ಪ್ರಕಾರ ಮೇಡಮ್ ಅವರೇ 190% ಬೇಲ್ ಸಿಗೋದು ಡೌಟು. ಇನ್ನೊಂದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡೇ 1 ಇಂದ ಇಲ್ಲಿವರೆಗೂ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ದರ್ಶನ್ ಅವ್ರ ಬಗ್ಗೆ ಇರ್ಬೋದು, ಪವಿತ್ರ ಗೌಡ ಬಗ್ಗೆ ಇರ್ಬೋದು. ಪವಿತ್ರ ಗೌಡಗೂ ಕೂಡ ಬೇಲ್ ಇದೆ ಇವತ್ತು. ನಿರ್ಧಾರ ಆಗುತ್ತೆ. ನನ್ನ ಪ್ರಕಾರ ಮೇಡಮ್ ಅವರೇ, ನ್ಯಾಯಾಲಯ ಏನಾದರೂ ನ್ಯಾಯಮೂರ್ತಿಗಳು ಜನತಾ ಒಂದು ಒಪಿನಿಯನಿಗೆ ಬಿಡ್ತಾರೆ ಅಂತ ಅಂದರೆ, ಈಗ ನಾನು ಹೇಳ್ತಿರೋ ಉದಾಹರಣೆ ನಾಳೆ ನೀವೇ ಬರ್ಬೋದು. ಆಯಿತಾ ಸರ್, ನ್ಯಾಯಾಲಯದಿಂದ ಆರ್ಡರ್ ಆಗಿದೆ ಸರ್, ಜನತಾ ಏನು ಜನಗಳ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋಕ್ಕೆ ಕೋರ್ಟ್ ಆರ್ಡರ್ ಆಗಿದೆ, ನಾಳೆ ನೀವೇ ಬಂದರೆ ನಾನು ಹೇಳೋದು ಒಂದೇ ಮಾತು. ಯಾರಿಗೆ ಈಗ A1 ಆರೋಪಿ ಯಾರಿದಾರಲ್ಲ ಪವಿತ್ರ ಗೌಡ ಫಸ್ಟ್ ಅವ್ರಿಗೆ ಕೊಡ್ಬೇಕು ಮರಣದಂಡನೆ. ಯಾಕೆಂದರೆ ಈ 16-18 ಜನ ಇವತ್ತು ಹಿಂಸೆ ಅನುಭವಿಸೋ ಕಾರಣನೇ ಆಯಮ್ಮ, ಯಾರೋ ಪವಿತ್ರ ಗೌಡ. ಹಂಗಾಗಿ ಮರಣದಂಡನೆ ಕೊಟ್ಟರೆ ಎಲ್ಲರ ಪರವಾಗಿ ಅಮ್ಮನಿಗೆ ಕೊಡ್ಬೇಕು ನನ್ನ ಪ್ರಕಾರ. ದರ್ಶನ್ ಅವರು ಚೆನ್ನಾಗಿದ್ದರು, ನಮ್ಮ ಪಟ್ನಿಗೆರೆ ವಿನಯ್ ಅವರು ಚೆನ್ನಾಗಿದ್ದರು. ಆಯಿತಾ? ಆಮೇಲೆ ಇನ್ನು ಮಿಕ್ತವರೆಲ್ಲ ಅವರ ಕುಟುಂಬಗಳು, ಅವರ ಜೀವನಗಳು, ಅವರ ಪರಿವಾರ ನೋಡ್ಕೊಂಡು ಚೆನ್ನಾಗಿದ್ದರು. ಆಯಿತಾ? ಇಷ್ಟೆಲ್ಲ ಕಾರಣ ಏನು? ಅದೊಂದು ಮೆಸೇಜ್ ಅವಳು ಹೇಳಿದ್ದು. ಅವಳು ಹೇಳ್ದೆ ಹೋಗಿರೋದು ಆಗಿರುತ್ತಾ? ಇಲ್ಲ. ಹಂಗಾಗಿ ಕೊಡ್ತಾರೆ. ನ್ಯಾಯಾಧೀಶರು ಈ ಮೂಲಕ ಮನವಿ ಮಾಡ್ಕೊಳ್ತೀರಾ ಅಪ್ಪಿತಪ್ಪಿ ಏನಾದ್ರು ಸರ್ ನೀವು ಕೊಟ್ಟೆ ಕೊಡಬೇಕು ಅಂತ ತೀರ್ಮಾನ ಮಾಡ್ರಿ ದಯವಿಟ್ಟು. ಪವಿತ್ರ ಗೌಡನಿಗೆ ದಯವಿಟ್ಟು ನೇಣು ಹಾಕಿ ನಾನು ಸಂತೋಷ ಪಡ್ತೀನಿ. ದೇವರೊಳಗೆ ಸಂತೋಷ ಪಡ್ತೀನಿ. ಯಾಕೊತ್ತಾ 18 ಕುಟುಂಬಗಳಿಗೆ ಹಾಳು ಮಾಡಿದ್ರು ಮೇಡಮ್ ಜೀವನ. ಅದಾದಮೇಲೆ ಪಾಪ ಅವ್ನು ಯಾರೋ ಡ್ರೈವರು, ಅವ್ರ ತಂದೆ ಯಾರೋ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿರ್ತಿರೋರು, ಒಬ್ಬ ತಾಯಿ ಇತ್ತಿರೋರು, ಆ ಜೀವಗಳೆಲ್ಲ ತಂದು ಕೊಡ್ತಾರೆ. ಇವ್ರು ತಂದು ಕೊಡೋ ಶಕ್ತಿ ಇದೆಯಾ? ದುಡ್ಡು ಸಂಪಾದನೆ ಮಾಡ್ಬೋದು. ನಾವು ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ದುಡ್ದು ನಮ್ಮ ಮನೆಗೆ ಏನು ಬೇಕಾದ್ರೆ ನಾವು ಮಾಡ್ಬೋದು. ಆಯಿತಾ? ತಂದೆ ತಾಯಿಗಳನ್ನ ತರೋಕ್ಕಾಗಲ್ಲ. ಆಯಿತಾ? ಅದನ್ನ ಅರ್ಥ ಮಾಡ್ಕೋಬೇಕು. ಇವರು ನನ್ನ ಪ್ರಕಾರ 90% ದರ್ಶನ್ ಅವರಿಗೆ ಬೇಲ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ಏನು ಅಂತಂದರೆ, ನ್ಯಾಯಾಧೀಶರು ಏನಾದರೂ ಜನತಾ ತೀರ್ಪಿಗೆ ಒಂದು ಸಾರಿ ಸಂಗ್ರಹ ಇರಲಿ ಅಂತನೇನು ಕೋರ್ಟ್ ಆರ್ಡರ್ ಆಗಿ ಹೊರಗಡೆ ಮೀಡಿಯಾದವರು, ಪತ್ರಿಕೆಯವರು ಎಲ್ಲರೂ ನನ್ನನ್ನು ಆ ಥರ ನನ್ನಂಗೆ ಇನ್ನೊಂದಷ್ಟು ಜನ ಕ್ವಶನ್ ಕೇಳಿದ್ರೆ ಎಲ್ಲರ ಬಾಯಲ್ಲಿ ಬರೋಂಥ ಮಾತೇನಂದರೆ, ದಯವಿಟ್ಟು ಸರ್ ಎಲ್ಲರ ಪರವಾಗಿ ಪವಿತ್ರ ಗೌಡ ಇದ್ದಾರಲ್ಲ ಫಸ್ಟ್ ತಗೊಂಡು ಅವಳು ನೇಣು ಹಾಕಿ, ಅವಳಿಂದ ಇದೆಲ್ಲ ಆಗಿರೋದು ಅಂತ ಹೇಳ್ತಾರೆ. ಆಯಿತಾ? ಇದು ನನ್ನ ಒಂದು ಒಪಿನಿಯನ್ ಮೇಡಮ್. ಸರ್ ದರ್ಶನ್ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಾರೆ. ಸೊ ಇವತ್ತು ಬೇಲಿನ ಭವಿಷ್ಯ ನಿರ್ಧಾರ ಆಗೋದ್ರಲ್ಲಿದೆ. ನಿಮ್ಗೆ ಏನ್ ಅನ್ಸುತ್ತೆ, ಬೇಲ್ ಆಗ್ಬೇಕು ಅನ್ಸುತ್ತಾ, ಆಗ್ಬಾರ್ದು ಅನ್ಸುತ್ತೆ? ಇಲ್ಲ, ಒನ್ ಟೈಪ್ ಅಂದರೆ ಆದರೆ ಒಳ್ಳೇದು. ಬಟ್ ಅವ್ರು ಪರ್ಸ್ನಲಿ ಹಿಂದೆ ತುಂಬ ಒಳ್ಳೇದು ಮಾಡಿದ್ದಾರೆ. ಬಟ್ ಈ ವಿಷಯದಲ್ಲಿ ಏನೋ ಅವರು ಅವ್ರ ಫ್ರೆಂಡ್ ಸರ್ಕಲ್ಲು ಅದು ಇದು ಏನೋ ಒಂದು ಆಗಿದೆ, ಇನ್ಸಿಡೆಂಟ್ ಆಗಿದೆ. ನಮ್ಮ ಪ್ರಕಾರ ಆಗ್ಬಿಟ್ಟು ಮುಂದೆ ನೆಕ್ಸ್ಟ್ ಅವ್ನು ಚೆನ್ನಾಗಿ ಆಗಬೇಕು, ಅದೇ ನಮ್ಮದು ಇದು ಇರೋದು. ಬಿಟ್ಟರೆ ಬೇರೆ ಏನಿಲ್ಲ. ಹಿಂದೆ ಎಲ್ಲ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇನ್ನು ನೆಕ್ಸ್ಟ್ ಬಂದು ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಲಿ. ಬಟ್ ಆಗಿರೋದು ಅವನೊಬ್ಬನಿಂದ ಅಂತಲ್ಲ, ಬಟ್ ಸುಮಾರು ಕೈಗಳು ಇದು ಇದೆ. ಸೊ ಅದರಿಂದ ಬಂದರೆ ಒಳ್ಳೆಯದು. ಇನ್ನೊಂದು ಬೇಲ್ ಹಾಗೆ ಆಗುತ್ತೆ ಅಂದ್ಬಿಟ್ಟು ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅನ್ನೋದೊಂದು ಸುದ್ದಿ ಓಡಾಡ್ತಿದೆ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಇಲ್ಲ, ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ, ನಾನು ಹೆಂಗೆ ಹೇಳೋಕ್ಕಾಗತ್ತೆ ಹೇಳಿ. ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅನ್ನೋದೊಂದು ಇದು ಸುದ್ದಿ, ಅದು ನಂಬ್ತೀರಾ ನೀವು? ಅಂದ್ರೆ ಬೇಲ್ಗೂ ಮುಂಚೆ ಹೆಲಿಕಾಪ್ಟರ್ ಅಂತ? ಇಲ್ಲ, ಬಟ್ ಅದು ಸ್ವಲ್ಪ ನಂಬಕ್ಕಾಗಲ್ಲ. ಇದ್ರೂ ಇರ್ಬೋದು, ಯಾಕಂದ್ರೆ ಅವ್ರಿಗೆಲ್ಲ ಇಂಪ್ಲಿಮೆಂಟ್ಸ್ ಇದ್ದೇ ಇರುತ್ತೆ. ಬಟ್ ಹೇಳೋಕ್ಕಾಗಲ್ಲ, 50-50. ಇನ್ನೊಂದು, ಇವತ್ತು ದರ್ಶನ್ ಅವ್ರ ಬೇಲ್ ಜೊತೆ ಪವಿತ್ರ ಗೌಡ ಮತ್ತೆ ಇನ್ನೂ ಒಂದಷ್ಟು ಜನ ಇದ್ದಾರಲ್ವಾ ಜೈಲ್ ಒಳಗಡೆ, ಅವ್ರಿಗೂ ಕೂಡ ಬೇಲ್ ಇದೆ ಇವತ್ತು. ಏನ್ ಅನ್ಸುತ್ತೆ, ಪವಿತ್ರ ಗೌಡ ಮತ್ತೆ ಇವ್ರಿಗೂ ಬೇಲ್ ಆಗುತ್ತೆ ಅಂತ ಅನ್ಸುತ್ತಾ? ಪವಿತ್ರ ಗೌಡ ಬಂದು ಈ ಪ್ರಕರಣದಲ್ಲಿ A1 ಆರೋಪಿ. ಇಲ್ಲ, ಬಟ್ ಫಸ್ಟು ದರ್ಶನ್ ರಿಲೀಸ್ ಆಗ್ಬೋದು ಇವತ್ತು. ನಮಗೆ ಹಂಗೆ ಸುಮ್ಮನೆ ಕಾಮನ್ ನಾವು ನೋಡ್ತಾ ಇರ್ತೀವಲ್ಲ ನ್ಯೂಸು.
ಬಟ್ ಪವಿತ್ರ ಇನ್ ಟೀಮ್ ಇರೋದು ಹೇಳೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗ್ಬೋದು ಅಂತ ನನ್ನ ಇದು. ಸರಿ, ಏನ್ ಅನ್ಸುತ್ತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡೇ ಒನ್ ಇಂದ ಹಿಡಿದು ಇಲ್ಲಿ ತನಕನು ಫುಲ್ ಕೇಸು ನೀವು ನೋಡಿರ್ತೀರಾ, ಅಂದ್ರೆ ಒಂದೊಂದೊಂದೊಂದು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಏನ್ ಅನ್ಸುತ್ತೆ ಇದು ಪ್ರಕರಣ ನೋಡಿದ್ರೆ? ಇಲ್ಲ, ಬಟ್ ಅದು ಮಾಡಿರೋದು ತುಂಬ ಅಪರಾಧ. ಬಟ್ ಅದೇ ಅವ್ರ ಫ್ರೆಂಡ್ ಸರ್ಕಲಿಂದ ಅವನು ಜಾಸ್ತಿ ಸಫರ್ ಆಗಿದ್ದಾನೆ. ಅವನ ಮಾಡಿದಾನಂತ ನಮಗೂ ಅಷ್ಟು ಇಲ್ಲ, ಎಲ್ಲ ಇರ್ಬೋದು, ಅವನು ಹೊಡೆದಿರ್ಬೋದು, ಬಟ್ ಜಾಸ್ತಿ ಅವನಿಂದ ಏನು ಜಾಸ್ತಿ ಆಗಿಲ್ಲ ಅಂತ ಅನಿಸ್ತದೆ. ಜಸ್ಟ್ ಹಿಂದಿಂದ ಅವರು ಟೀಮ್ ಏನಿದೆ ಆ ಟೀಮಿಂದ ಹೆಚ್ಚು ಕಮ್ಮಿ ಆಗಿದೆ ಅಂತ. ಏನ್ ಕಾರಣ ಆಯ್ತು ಈ ಪ್ರಕರಣ ನಡೆಯೋದಿಕ್ಕೆ ಅಂತ ಅನ್ಸುತ್ತೆ? ಅಲ್ಲ, ಅದೇ ಹೇಳಿದ್ರಲ್ಲ, ದರ್ಶನ್ ನಾವು ಪವಿತ್ರ ಅವ್ರದ್ದು ಏನೋ ಲವ್ ಸಮಥಿಂಗ್ ಏನೋ ಹೇಳಿದ್ರಲ್ಲ, ಅದರಿಂದ ಆಗಿರ್ಬೋದು. ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಬೀಟ್ ಪ್ಲಸ್ ಕರ್ನಾಟಕ.